ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ರಾಹುಲ್ ಗಾಂಧಿ ಯಾರು ಈತ? ಭಾರತದ ಪ್ರಜೆಯ ಅಥವಾ ಬ್ರಿಟಿಷ್ ಪ್ರಜೆಯ ಅಥವಾ ಇಟಲಿಯವರ? ಯಾರು ಇವರು? ಇದೊಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ನೋಡಿ. ರಾಹುಲ್ ಅನ್ನೋ ಹೆಸರಿನ ಮುಂದೆ ಗಾಂಧಿ ಸೇರಿಸ್ಕೊಂಡು ಇಡೀ ದೇಶವನ್ನೇ ಯಾಮಾರಿಸ್ಬಿಟ್ರೆ ಹಾಗಾದ್ರೆ? ಇತ್ತೀಚೆಗಂತೂ ಈ ವಿಷಯ ಭಾರಿ ಚರ್ಚೆ ಆಗ್ತಾ ಇದೆ. ಈಗ ರಾಹುಲ್ ಗಾಂಧಿಯ ಈ ಪೌರತ್ವದ ಒಂದು ದೊಡ್ಡ ಸುದ್ದಿ ಬರ್ತಾ ಇದೆ. ಆ ದೊಡ್ಡ ಸುದ್ದಿ ಏನಿದೆ ಅಪ್ಡೇಟ್, ಅದರ ಬಗ್ಗೆ ಮಾಹಿತಿಗಳನ್ನು ಕೊಡ್ತೀನಿ. ಬಿಜೆಪಿಯ ನಾಯಕರು ಅಲಹಾಬಾದ್ ಹೈಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ರಾಹುಲ್ ಗಾಂಧಿ ಭಾರತದವರು ಅಲ್ಲ, ಅವರು ಬ್ರಿಟಿಷ್ ಪ್ರಜೆ ಅಂತ. ಅದರ ನಂತರ ರಾಹುಲ್ ಗಾಂಧಿಯ ಪೌರತ್ವದ ಮೇಲೆ ಅನುಮಾನಗಳು ಬಂದು ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರಿ ಬಿಜೆಪಿ ಆ ದೊಡ್ಡ ನಾಯಕನನ್ನ ಸೆಪ್ಟೆಂಬರ್ 9ನೇ ತಾರೀಕು ಕರೆಸ್ಬಿಟ್ಟು ವಿಚಾರಣೆಯನ್ನು ಮಾಡ್ತಾರೆ. ನಿಮ್ಮ ಹತ್ರ ರಾಹುಲ್ ಗಾಂಧಿ ಬ್ರಿಟಿಷ್ ಪ್ರಜೆ ಅಂತ ಹೇಳಕ್ಕೆ ಏನು ಸಾಕ್ಷಿ ಇದೆ, ಅದನ್ನು ನಮಗೆ ಕೊಡಿ ಅಂತ ಕೇಳಿದ್ದಾರೆ. ಈಗ ಬಿಜೆಪಿ ನಾಯಕ ಆ ಎಲ್ಲ ಸಾಕ್ಷ್ಯಗಳನ್ನು ಇಡಿ ಆಫೀಸಿಗೆ ಕೊಡ್ತಾರೆ. ಈಗ ವಿಷಯ ಏನಂದರೆ, ಬಿಜೆಪಿ ನಾಯಕ ಕೊಟ್ಟಂತಹ ದಾಖಲೆಗಳನ್ನು ಇಡಿ ಕೇಂದ್ರ ಗೃಹ ಸಚಿವಾಲಯಕ್ಕೆ ಕೊಟ್ಟುಬಿಟ್ಟಿದೆ. ಈಗ ಕೇಂದ್ರ ಸರ್ಕಾರ ರಾಹುಲ್ ಗಾಂಧಿಯ ಪೌರತ್ವದ ಬಗ್ಗೆ ಪರಿಶೀಲನೆ ನಡೆಸ್ತಾ ಇದೆ. ಇದೆಲ್ಲವನ್ನ ಪರಿಶೀಲನೆ ನಡೆಸಿದ ನಂತರ ಕೋರ್ಟ್ಗೆ ಈ ದಾಖಲೆಯನ್ನು ಮೋದಿ ಸರ್ಕಾರ ನೀಡುತ್ತೆ. ಯಾಕಂದರೆ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ತುಂಬ ಸ್ಪಷ್ಟವಾಗಿ ಹೇಳಿದೆ, ಆದೇಶ ಕೊಟ್ಟಿತ್ತು ಈ ವಿಷಯವನ್ನು ಬೇಗ ಬಗೆಹರಿಸಬೇಕು ಅಂತ. ಸೊ ಸರ್ಕಾರ ಯುಕೆಯಿಂದ ರಾಹುಲ್ ಗಾಂಧಿಯ ಬ್ರಿಟಿಷ್ ಪೌರತ್ವದ ಬಗ್ಗೆ ದಾಖಲೆಗಳನ್ನು ಕೇಳಿತ್ತು. ಯುಕೆ ಸರ್ಕಾರ ಈಗ ರಾಹುಲ್ ಗಾಂಧಿಗೆ ಸಂಬಂಧಿಸಿದಂಥ ಸಾಕ್ಷ್ಯಗಳನ್ನು ಕೊಟ್ಟುಬಿಟ್ಟಿದೆ. ಒಂದು ಕಡೆ ಯುಕೆಯಿಂದ ಸಾಕ್ಷಿ ಸಿಕ್ಕಿದೆ, ಇನ್ನೊಂದು ಕಡೆ ಇಡಿಗೆ ಬಿಜೆಪಿಯ ನಾಯಕ ವಿಘ್ನೇಶ್ ಶಿಶಿರ್ ಕೊಟ್ಟ ದಾಖಲೆಗಳು ಕೂಡ ಸಿಕ್ಕಿದೆ. ಈಗ ರಾಹುಲ್ ಗಾಂಧಿಯ ಅಸಲಿ ಸತ್ಯ ತಿಳ್ಕೊಳ್ಳೋ ಸಮಯ ಬಂದಿದೆ. ಮುಂದೆ ರಾಹುಲ್ನನ್ನ ಭಾರತದಿಂದ ಹೊರಗೆ ಹಾಕುವಂಥ ಸಮಯ ಬಂದರೂ ಬರಬಹುದು. ನಾವಲ್ಲ, ಸೋಷಿಯಲ್ ಮೀಡಿಯಾಗಳಲ್ಲಿ ಇಂಥ ಮಾತುಗಳು ಕೇಳಿ ಬರ್ತಾ ಇದೆ. ಈಗ ಇನ್ನೊಂದು ವಿಷಯ ಬೆಳಕಿಗೆ ಬಂದಿದೆ. ಅದರಿಂದ ರಾಹುಲ್ ಗಾಂಧಿಯ ಸಮಸ್ಯೆಗಳು ಇನ್ನೂ ಜಾಸ್ತಿ ಕೂಡ ಆಗಬಹುದು. ಮುಂಬೈ ಹೈಕೋರ್ಟ್ನಲ್ಲಿ ಒಂದು ಪ್ರಕರಣ ನಡೀತಾ ಇದೆ. ವೀರ್ ಸಾವರ್ಕರ್ ಅವರಿಗೆ ಅವಮಾನ ಮಾಡಿದಂಥ ಕೇಸು. ಮೋಸ್ಟ್ಲಿ ರಾಹುಲ್ ಗಾಂಧಿಗೂ ಗೊತ್ತಿಲ್ಲ ಅನಿಸುತ್ತೆ ಅವ್ರ ಮೇಲಿರುವ ಕೇಸುಗಳೆಷ್ಟು, ಎಷ್ಟು ಕೇಸ್ನಲ್ಲಿ ಬೇಲ್ ತಗೊಂಡು ಓಡಾಡ್ತಿದ್ದೀನಿ ಹೊರಗಡೆ ಅಂತ. ನೋಡಿ, ರಾಹುಲ್ ಗಾಂಧಿ ಯಾವಾಗಲೂ ಭಾರತದ ವೀರ ಸೈನಿಕರನ್ನ ಹಾಗೆ ಈ ದೇಶದ ಮಹಾತ್ಮರನ್ನ ಅವಮಾನ ಮಾಡ್ತಲೇ ಬಂದಿದ್ದಾರೆ. ಇದೇ ರಾಹುಲ್ ಗಾಂಧಿ ವೀರ ಸಾವರ್ಕರ್ ಅವರ ಬಗ್ಗೆಯೂ ಮಾತಾಡಿದ್ರು. ಸಾವರ್ಕರ್ ಅವರ ಬಗ್ಗೆ ತೀರಾ ಅವಮಾನ ಆಗೋ ಹಾಗೆ ಮಾತಾಡಿದ್ರು. ಸೊ ರಾಹುಲ್ ಗಾಂಧಿ ಅವರ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡಲಾಗಿದೆ. ನೀವು ಹೇಗೆ ವೀರ ಸಾವರ್ಕರ್ ಅವರ ಬಗ್ಗೆ ಅವಮಾನ ಆಗೋ ಹಾಗೆ ಮಾತಾಡಿದ್ರಿ ಅಂತ ನ್ಯಾಯಾಲಯ ರಾಹುಲ್ಗೆ ಕೇಳಿತ್ತು. ಅದೇ ರಾಹುಲ್ ಗಾಂಧಿ ಕೋರ್ಟ್ಗೆ ಕೇಳ್ತಾರೆ, ನಿಮಗೆ ಸಿಕ್ಕಿರೋ ಮಾಹಿತಿಯೇ ಸರಿ ಇಲ್ಲ ಅಂತ. ಅಂದರೆ ನ್ಯಾಯಾಲಯ ರಾಹುಲ್ ಗಾಂಧಿ ಏನೇನು ಮಾಡಿದ್ರು ಸಾವರ್ಕರ್ ಬಗ್ಗೆ ಅನ್ನೋದನ್ನು ಗೂಗಲ್ ಮಾಡಿ ತಿಳ್ಕೊಳ್ತಾರೆ. ಆದರೆ ರಾಹುಲ್ ಗಾಂಧಿಗೆ ಗೂಗಲ್ನಲ್ಲಿರುವಂಥ ಡೇಟಾಗಳೇ ಸರಿಯಾಗಿಲ್ವಂತೆ. ಗೂಗಲನ್ನು ನಂಬೋದಿಲ್ಲ ಅಂತಿದ್ದಾರೆ. ಹಾಗಾದರೆ ರಾಹುಲ್ ಗಾಂಧಿ ಸಾವರ್ಕರ್ ಬಗ್ಗೆ ಎಲ್ಲಿ ಮಾಹಿತಿ ತಿಳ್ಕೊಂಡು ಅವಹೇಳನಕಾರಿಯಾಗಿ ಮಾತಾಡಿದ್ರು? ಹಾಗಾದರೆ ಅದಕ್ಕೆ ಕೂಡ ಸ್ಪಷ್ಟನೆಯನ್ನು ರಾಹುಲ್ ನೀಡಿಲ್ಲ. ರಾಹುಲ್ ಗಾಂಧಿ ಹೇಳ್ತಾರೆ, ಈ ಪ್ರಕರಣದಲ್ಲಿ ನನಗೆ ಜೀವ ಬೆದರಿಕೆ ಇದೆ ಅಂತ. ಅದಕ್ಕೆ ಕೋರ್ಟ್, ಸರಿ ಯಾರು ನಿಮಗೆ ಬೆದರಿಕೆ ಹಾಕ್ತಿದ್ದಾರೆ ಅಂತ ಕೇಳಿದರೆ ಯಾರು ಅಂತ ಮಾತ್ರ ಹೇಳೋದೇ ಇಲ್ಲ ಯಪ್ಪ. ಅಷ್ಟೇ ಅಲ್ಲದೆ ರಾಹುಲ್ ಗಾಂಧಿ ಸ್ವತಃ ಕೋರ್ಟ್ ಮೇಲೆಯೇ ಒತ್ತಡವನ್ನು ಹಾಕ್ತಿದ್ದಾರೆ ಅನ್ನೋ ಆರೋಪ ಕೂಡ ಇದೆ. ಇವ್ರದ್ದು ಇತಿಹಾಸವೇ ಇದೆ ಬಿಡಿ. ಜಡ್ಜ್ಮೆಂಟ್ ಇವರ ಪರವಾಗಿ ಬಂದಿಲ್ಲ ಅಂದರೆ ಸೀದಾ ನ್ಯಾಯಾಧೀಶರನ್ನೇ ದೂರ್ತಾರೆ. ಅಧಿಕಾರಕ್ಕೆ ಬಂದಿಲ್ಲ ಅಂದರೆ ಚುನಾವಣಾ ಆಯೋಗವನ್ನೇ ದೂರೋದು. EVM ಸರಿ ಇಲ್ಲ ಅನ್ನೋದು, ಇದನ್ನೇ ಮಾಡ್ಕೊಂಡು ಬಂದಿದ್ದಲ್ಲ ಇವರು. ಈ ಪ್ರಕರಣ ಈಗ ರಾಜಕೀಯ ಹಾಗೂ ಸೂಕ್ಷ್ಮ ವಿಷಯಗಳನ್ನು ಒಳಗೊಂಡಿದೆ. ರಾಹುಲ್ ಗಾಂಧಿಗೂ ಈ ಕೇಸ್
ಇಷ್ಟು ದೊಡ್ಡದಾಗುತ್ತೆ ಅಂತ ಗೊತ್ತಿರಲಿಲ್ಲ. ಹೆಂಗೋ ವಿದೇಶದಲ್ಲಿದ್ದೀನಿ, ವೀರ್ ಸಾವರ್ಕರ್ ಅವ್ರ ಬಗ್ಗೆ ಮಾತಾಡಿದರೆ ಏನಾಗುತ್ತೆ ಅಂದ್ಕೊಂಡಿದ್ರೇನು. ನೋಡಿ, ಇದೇ ಕಾಂಗ್ರೆಸ್ ಬಿಹಾರದಲ್ಲಿ ಮೋದಿ ತಾಯಿಯ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು, ಅವರ ತಾಯಿಯ ಬಗ್ಗೆ ವಿಡಿಯೋ ಮಾಡಿದ್ರು. ಈಗ ಕಾಂಗ್ರೆಸ್ನ IT ಸೆಲ್ ಹಾಕಿದ ಈ ವಿಡಿಯೋದ ಮೇಲೆ FIR ಹಾಕಿದ್ದಾರೆ. ವಿಪರ್ಯಾಸ ಅಂದರೆ ರಾಹುಲ್ ಗಾಂಧಿ ಆಗಲಿ, ಖರ್ಗೆ ಅವರಾಗಲಿ ಇದ್ರ ಬಗ್ಗೆ ಒಂದು ಕ್ಷಮೆ ಕೂಡ ಕೇಳಲಿಲ್ಲ. ನೆನಪಿರ್ಲಿ, ಇದೆಲ್ಲದಕ್ಕೂ ಸೇರಿ ಒಂದು ದಿನ ರಾಹುಲ್ ಗಾಂಧಿ ಕ್ಷಮೆ ಕೇಳಲೇಬೇಕಾಗತ್ತೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.